ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡಗಿನಲ್ಲಿ ಎಸ್ಪಿ ತಲೆದಂಡಕ್ಕೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಆಫೀಸರ್ಗಳಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡಗು ಎಸ್ಪಿಯನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮಗಳಿದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರು ಆಗಿರುವಂತ ಸೂಸೈಡ್ ಆತ್ಮಹತ್ಯೆ ನಿಜಕ್ಕೂ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೋವನ್ನ ತಂದಿದೆ. ಇದು ದುರ್ದೈವದ ಒಂದು ಘಟನೆ. ವಿನಯ್ ಸೋಮಯ್ಯ ಒಳ್ಳೆ ವಿದ್ಯಾವಂತ. ಅವರ ಹೆಂಡತಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಒಬ್ಬ ಮಗಳೇ ಇದ್ದಾರೆ. ಈಸ್ ವೆಲ್ ಸೆಟಲ್ಡ್ ಫೈನಾನ್ಷಿಯಲಿ, ಈಸ್ ಅ ವೆಲ್ ಸೆಟಲ್ಡ್, ನೋ ಪ್ರಾಬ್ಲಮ್. ಆದ್ರೆ ಅವರಿಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಕಾಂಗ್ರೆಸ್ಸಿನ ಎಂಎಲ್ಎಗಳು ಮತ್ತು ಅಲ್ಲೊಬ್ಬ ಯಾರು ತಣ್ಣೀರ್ ಮೈನಾ ಅವರ ಆಪ್ತ, ಎಂಎಲ್ಎ ಆಪ್ತ, ಇವರು ಅಲ್ಲಿನ ಎಸ್ಪಿ ಮುಖಾಂತರ ಅಲ್ಲ ಎಸ್ಪಿಯ ಬೆಂಬಲ ತೆಗೆದುಕೊಂಡು ಎಸ್ಪಿ ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ. ಇದಕ್ಕೆ ನೇರ ಕಾರಣ ಈ 3 ಜನ ಮತ್ತು ಅಲ್ಲಿನ ಎಸ್ಪಿ. ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿದ್ರು. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡಗಿನಲ್ಲಿ ಎಸ್ಪಿ ತಲೆದಂಡಕ್ಕೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಆಫೀಸರ್ಗಳಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡಗು ಎಸ್ಪಿಯನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮಗಳಿದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರು ಆಗಿರುವಂತ ಸೂಸೈಡ್ ಆತ್ಮಹತ್ಯೆ ನಿಜಕ್ಕೂ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೋವನ್ನ ತಂದಿದೆ. ಇದು ದುರ್ದೈವದ ಒಂದು ಘಟನೆ. ವಿನಯ್ ಸೋಮಯ್ಯ ಒಳ್ಳೆ ವಿದ್ಯಾವಂತ. ಅವರ ಹೆಂಡತಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಒಬ್ಬ ಮಗಳೇ ಇದ್ದಾರೆ. ಈಸ್ ವೆಲ್ ಸೆಟಲ್ಡ್ ಫೈನಾನ್ಷಿಯಲಿ, ಈಸ್ ಅ ವೆಲ್ ಸೆಟಲ್ಡ್, ನೋ ಪ್ರಾಬ್ಲಮ್. ಆದ್ರೆ ಅವರಿಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಕಾಂಗ್ರೆಸ್ಸಿನ ಎಂಎಲ್ಎಗಳು ಮತ್ತು ಅಲ್ಲೊಬ್ಬ ಯಾರು ತಣ್ಣೀರ್ ಮೈನಾ ಅವರ ಆಪ್ತ, ಎಂಎಲ್ಎ ಆಪ್ತ, ಇವರು ಅಲ್ಲಿನ ಎಸ್ಪಿ ಮುಖಾಂತರ ಅಲ್ಲ ಎಸ್ಪಿಯ ಬೆಂಬಲ ತೆಗೆದುಕೊಂಡು ಎಸ್ಪಿ ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ. ಇದಕ್ಕೆ ನೇರ ಕಾರಣ ಈ 3 ಜನ ಮತ್ತು ಅಲ್ಲಿನ ಎಸ್ಪಿ. ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿದ್ರು. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡಗಿನಲ್ಲಿ ಎಸ್ಪಿ ತಲೆದಂಡಕ್ಕೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಆಫೀಸರ್ಗಳಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡಗು ಎಸ್ಪಿಯನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮಗಳಿದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರು ಆಗಿರುವಂತ ಸೂಸೈಡ್ ಆತ್ಮಹತ್ಯೆ ನಿಜಕ್ಕೂ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೋವನ್ನ ತಂದಿದೆ. ಇದು ದುರ್ದೈವದ ಒಂದು ಘಟನೆ. ವಿನಯ್ ಸೋಮಯ್ಯ ಒಳ್ಳೆ ವಿದ್ಯಾವಂತ. ಅವರ ಹೆಂಡತಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಒಬ್ಬ ಮಗಳೇ ಇದ್ದಾರೆ. ಈಸ್ ವೆಲ್ ಸೆಟಲ್ಡ್ ಫೈನಾನ್ಷಿಯಲಿ, ಈಸ್ ಅ ವೆಲ್ ಸೆಟಲ್ಡ್, ನೋ ಪ್ರಾಬ್ಲಮ್. ಆದ್ರೆ ಅವರಿಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಕಾಂಗ್ರೆಸ್ಸಿನ ಎಂಎಲ್ಎಗಳು ಮತ್ತು ಅಲ್ಲೊಬ್ಬ ಯಾರು ತಣ್ಣೀರ್ ಮೈನಾ ಅವರ ಆಪ್ತ, ಎಂಎಲ್ಎ ಆಪ್ತ, ಇವರು ಅಲ್ಲಿನ ಎಸ್ಪಿ ಮುಖಾಂತರ ಅಲ್ಲ ಎಸ್ಪಿಯ ಬೆಂಬಲ ತೆಗೆದುಕೊಂಡು
ಎಸ್ಪಿ ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ. ಇದಕ್ಕೆ ನೇರ ಕಾರಣ ಈ 3 ಜನ ಮತ್ತು ಅಲ್ಲಿನ ಎಸ್ಪಿ. ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ ಅನ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿದ್ರು. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡಗಿನಲ್ಲಿ ಎಸ್ಪಿ ತಲೆದಂಡಕ್ಕೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಆಫೀಸರ್ಗಳಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡಗು ಎಸ್ಪಿಯನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮಗಳೇ ಇದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರು ಆಗಿರುವಂತ ಸೂಸೈಡ್ ಆತ್ಮಹತ್ಯೆ ನಿಜಕ್ಕೂ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೋವನ್ನ ತಂದಿದೆ. ಇದು ದುರ್ದೈವದ ಒಂದು ಘಟನೆ. ವಿನಯ್ ಸೋಮಯ್ಯ ಒಳ್ಳೆ ವಿದ್ಯಾವಂತ ಅವನು. ಅವರ ಹೆಂಡತಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಒಬ್ಬ ಮಗಳೇ ಇದ್ದಾರೆ. ಈಸ್ ವೆಲ್ ಸೆಟಲ್ಡ್ ಫೈನಾನ್ಷಿಯಲಿ, ಈಸ್ ಅ ವೆಲ್ ಸೆಟಲ್ಡ್, ನೋ ಪ್ರಾಬ್ಲಮ್. ಆದ್ರೆ ಅವರಿಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಕಾಂಗ್ರೆಸ್ಸಿನ ಎಂಎಲ್ಎಗಳು ಮತ್ತು ಅಲ್ಲೊಬ್ಬ ಯಾರು ತಣ್ಣೀರ್ ಮೈನಾ ಅವರ ಆಪ್ತ, ಎಂಎಲ್ಎ ಆಪ್ತ, ಇವರು ಅಲ್ಲಿನ ಎಸ್ಪಿ ಮುಖಾಂತರ ಅಲ್ಲ ಎಸ್ಪಿಯ ಬೆಂಬಲ ತೆಗೆದುಕೊಂಡು ಎಸ್ಪಿ ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ. ಇದಕ್ಕೆ ನೇರ ಕಾರಣ ಈ 3 ಜನ ಮತ್ತು ಅಲ್ಲಿನ ಎಸ್ಪಿ. ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ ಅನ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿದ್ರು. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡಗಿನಲ್ಲಿ ಎಸ್ಪಿ ತಲೆದಂಡಕ್ಕೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಆಫೀಸರ್ಗಳಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡಗು ಎಸ್ಪಿಯನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮಗಳೇ ಇದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರು ಆಗಿರುವಂತ ಸೂಸೈಡ್ ಆತ್ಮಹತ್ಯೆ ನಿಜಕ್ಕೂ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೋವನ್ನ ತಂದಿದೆ. ಇದು ದುರ್ದೈವದ ಒಂದು ಘಟನೆ. ವಿನಯ್ ಸೋಮಯ್ಯ ಒಳ್ಳೆ ವಿದ್ಯಾವಂತ ಅವನು. ಅವರ ಹೆಂಡತಿನೂ ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಒಬ್ಬ ಮಗಳೇ ಇದ್ದಾರೆ. ಈಸ್ ವೆಲ್ ಸೆಟಲ್ಡ್ ಫೈನಾನ್ಷಿಯಲಿ, ಈಸ್ ಅ ವೆಲ್ ಸೆಟಲ್ಡ್, ನೋ ಪ್ರಾಬ್ಲಮ್. ಆದ್ರೆ ಅವರಿಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ಕಾಂಗ್ರೆಸ್ಸಿನ ಎಂಎಲ್ಎಗಳು ಮತ್ತು ಅಲ್ಲೊಬ್ಬ ಯಾರು ತಣ್ಣೀರ್ ಮೈನಾ ಅವರ ಆಪ್ತ, ಎಂಎಲ್ಎ ಆಪ್ತ, ಇವರು ಅಲ್ಲಿನ ಎಸ್ಪಿ ಮುಖಾಂತರ ಅಲ್ಲ ಎಸ್ಪಿಯ ಬೆಂಬಲ ತೆಗೆದುಕೊಂಡು ಎಸ್ಪಿ ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ. ಇದಕ್ಕೆ ನೇರ ಕಾರಣ ಈ 3 ಜನ ಮತ್ತು ಅಲ್ಲಿನ ಎಸ್ಪಿ. ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ ಅನ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿದ್ರು. ನಾಳೆ